ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವಾಗ ಹೆಸರುಬೇಳೆ ಸಾರು ಮಾಡೋದು ನೋಡೋಣ ಬರ್ರಿ. ಹೆಸರುಬೇಳೆ ಸಾರು ಮಾಡಲಿಕ್ಕೆ ಒಂದು ಅರ್ಧ ಬಟ್ಲು ಹೆಸರುಬೇಳೆ ತೊಗೊಂಡೀನಿ. ಸ್ವಚ್ಛಂಗೆ ತೊಳ್ಕೊಲಿಕ್ಕತ್ತೀನಿ. ಒಂದು 2-3 ಸಲ ತೊಳ್ಕೊಬೇಕು. ಧೂಳದು ಇರ್ತೈತಿ. ಕುಕ್ಕರ್ ಒಳಗೆ ಹಾಕೊಲಿಕ್ಕತ್ತೀನಿ. ಒಂದು 2 ಬಟ್ಲು ನೀರು ಹಾಕೋತೀನಿ ಕುದಿಲಿಕ್ಕೆ. ಒಂದು 3-4 ಸೀಟಿ ಮಾಡ್ಕೋಬೇಕು. ಒಂದು ದಪ್ಪಂದ ಬಟಾಟೆ ತೊಗೊಂಡೀನಿ. ಯಾಕಂದ್ರೆ ಬಟಾಟೆ ಹಾಕಿದ್ರೆ ಭಾಳ ಚಲೋ ಆಗ್ತದೆ ಸಾರು. ಅದು ಸ್ವಚ್ಛಂಗೆ ತೊಳ್ಕೊಂಡು ತಟ್ಟಿ ತಗೊಂಡಿಲ್ಲ, ಅದು ನಿಂತನೇ ಬಿಸ್ತದೆ. 3-4 ಸೀಟಿ ಮಾಡ್ಕೋಬೇಕು. ಹಣ್ಣಂಗೆ ಕುದಿಸ್ಕೋಬೇಕು. ಈ ಕಡೆ ಒಗ್ಗರಣೆಗೆ ಇಟ್ಕೊಲಿಕ್ಕತ್ತೀನಿ. ಎಲ್ಲ ಕಟ್ ಮಾಡಿ ಇಟ್ಕೊಂಡೀನಿ. ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಕೋತೀನಿ. 4 ಸ್ಪೂನ್ ಹಾಕ್ಕೊಂಡೀನಿ ಸಣ್ಣ ಸ್ಪೂನ್ಲಿ. ಸಾಸಿವೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡೀನಿ. ಅರ್ಧ ಸ್ಪೂನ್ ಜೀರಿಗೆ, ಒಂದು ಈರುಳ್ಳಿ ದಪ್ಪಂದ ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ. ಚಲೋದಂಗೆ ಹುರ್ಕೋಬೇಕು. ಸ್ವಲ್ಪ ಅರಿಶಿನ, ಒಂದು ಕರಿಬೇವು, ಒಂದು ಹೆಸರು, ಸ್ವಲ್ಪ ಹಿಂಗ, ಚಿಟಿಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಟೊಮೆಟೊ ಒಂದು 2 ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ. ಅದ್ರಾಗ ಟೊಮೆಟೊ ಹುರ್ಕೋಬೇಕು. ಟೊಮೆಟೊ ಎಣ್ಣೆ ಒಳಗೆ ಹುರ್ಕೊಂಡ್ರೆ ಭಾಳ ರುಚಿ ಆಗ್ತದೆ ಸಾರು. ನೋಡ್ರಿ, ಕಡೆ ಕುದ್ದು ಅದು ಬಟಾಟೆ ಸಿಪ್ಪಿ ತಕ್ಕೊಂಡ್ರೆ ನಡೀತದೆ, ಬಿಟ್ಟರೆ ನಡೀತದೆ. ನಾನು ತಗೊಲಿಕ್ಕತ್ತೀನಿ. ತಾನೇ ಬಿಚ್ಚಿರ್ತದೆ ಅದು. ನೋಡ್ರಿ ಎಷ್ಟು ಚಂದ ಬಿಚ್ಚೈತಿ. ಹಣ್ಣು ಹಿಂಗೆ ಕುದ್ದಾವ 3-4 ಸೀಟಿಗೆ ಮಾಡ್ಕೊಂಡೀನಿ. ಒಗ್ಗರಣೆಗೆ ಖಾರ ಹಾಕ್ಕೋಬೇಕು. ಒಂದು 3-4 ಸ್ಪೂನ್ ಹಾಕ್ಕೊಂಡೀನಿ ಖಾರ. ನೀವು ಹೆಚ್ಚು ಕಡಿಮೆ ಹಾಕ್ಕೋಬೋದು ಖಾರ. ಮಸಾಲೆ ಖಾರದು ಅದ್ರೊಳಗೆ ಒಗ್ಗರಣೆ ಇದನ್ನು ಬೇಳೆ ಕುದ್ದಕ್ಕೆ ಹಾಕ್ಕೊಲಿಕ್ಕತ್ತೀನಿ. ಒಗ್ಗರಣೆ ಒಳಗೆ ನಮಗೆ ಎಷ್ಟು ಬೇಕು ಗಟ್ಟಿ ತೆಳುವ ಮಾಡ್ಕೋಬೋದು. ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಲಿಕ್ಕತ್ತೀನಿ. ಅದ್ರಾಗ ಜರ ಬಟಾಟೆ ಮ್ಯಾಶ್ ಮಾಡ್ಕೊತೀನಿ. ಬಟಾಟೆ ಹಾಕಿದ್ರೆ ಭಾಳ ಚಲೋ ಆಗ್ತದೆ. ಒಂದು ಸಲ ಹಾಕಿ ಮಾಡಿರಿ. ಭಾಳನೇ ಹಾಕೋಂಗಿಲ್ಲ, ಇಷ್ಟಕ್ಕೆ ಒಂದು ಹಾಕಿದ್ರೆ ಸಾಕು. ಮತ್ತೊಂದು ಸ್ವಲ್ಪ ನೀರು ಹಾಕ್ಕೋತೀನಿ. ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಲಿಕ್ಕತ್ತೀನಿ. ಸ್ವಲ್ಪ ಎಲ್ಲ ಅರ್ಧ ಸಣ್ಣ ಚಕ್ಕೆ ಒಳಗೆ ಅರ್ಧ ಹಾಕ್ಕೊಂಡೀನಿ. ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೊಲಿಕ್ಕತ್ತೀನಿ. ನಾನು 1 ಲೀಟ್ರ್ ನೀರು ಹಾಕ್ಕೊಂಡೀನಿ. ಒಂದು ಅರ್ಧ ಬಟ್ಲು ಬೇಳೆಗೆ. ಅದನ್ನಲ್ಲೇ ಒಂದು ಸ್ವಲ್ಪ ಚಮಚಲ್ಲಿ ಹೊಡ್ಕೊಲಿಕ್ಕತ್ತೀನಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.